ನಮ್ಮ ನಮ್ಮ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅವರೊಂದು ದೃಢವಾದಂಥ ನಿರ್ಣಯ ತೆಗೆದುಕೊಂಡಿದ್ದಾರೆ. ಏನಂದರೆ ಇದು ನ್ಯಾಷನಲ್ ಸೆನ್ಸಸ್ ಜೊತೆಯಲ್ಲಿ ಕಾಸ್ಟ್ ಸೆನ್ಸಸ್ ಆಗಲೇಬೇಕು ಅಂತ. ಯಾಕಂದರೆ ನಾವು ನಮ್ಮ ದೇಶದಲ್ಲಿ ಬಹುಶಃ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಕ್ಕಿಂತಲೂ ಹೆಚ್ಚು ಜನಕ್ಕೆ ನಾವು ಇವತ್ತು ನಮ್ಮ ವೆಲ್ಫೇರ್ ಕಾರ್ಯಕ್ರಮಗಳನ್ನು, ಕಲ್ಯಾಣ ಕಾರ್ಯಕ್ರಮಗಳನ್ನು ಜನರಿಗೆ ಕೊಡ್ತಾ ಇರತಕ್ಕಂಥ ದೇಶ ಭಾರತ. ಆದರೆ ಅವರನ್ನು ಗುರುತಿಸುವ ಕೆಲಸ ಇವತ್ತಿಗೂ ಕೂಡ ಆಗಲಿಲ್ಲ. ಆಯಾಯ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ನಲ್ಲಿರುವಾಗ ರಾಜ್ಯದಲ್ಲಿ ಆಗಿತ್ತು, ಮತ್ತು ಸ್ವಾತಂತ್ರ್ಯದ ಪೂರ್ವದಲ್ಲಿ ಈ ಕಾಸ್ಟ್ ಸರ್ವೆ ಅಲಾಂಗ್ ವಿತ್ ಎನಿಮರೇಷನ್ ಆಗಿತ್ತು. ಇದು ಮೊಘಲರ ಕಾಲದಿಂದಲೂ ನಡೀತಾ ಬಂದಿದೆ. ಆಗಿರುವಾಗ ಅದನ್ನು ತಡೆ ಮಾಡೋದಕ್ಕೆ ಅರ್ಥ ಇಲ್ಲ. ಅದಕ್ಕಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿರುವಾಗ, ನಾವು ಅವರ ಕ್ಯಾಬಿನೆಟ್ನಲ್ಲಿರುವಾಗ ನಾವು ನಿರ್ಣಯ ತೆಗೆದುಕೊಂಡಿದ್ದೀವಿ. ಅಂದರೆ ಸೋಷೋ ಎಜುಕೇಷನಲ್ ಸರ್ವೆ ಮಾಡಬೇಕು ಅಂತೇಳಿ, ಅದರ ಜೊತೆಯಲ್ಲಿ ಮಾಡಬೇಕು. ಆಮೇಲೆ ಆಗ ಸರಿಯಾಗಿ ಅದು ಹೊಂದಾಣಿಕೆ ಆದ ಕಾರಣ ಅದನ್ನು ಸಪರೇಟ್ ಸರ್ವೆ ಮಾಡಿದ್ವಿ. ಯಾವುದು ಕಾಸ್ಟ್ ಸರ್ವೆ ಸಪರೇಟಾಗಿ ನ್ಯಾಷನಲ್ ಎನಿಮರೇಷನ್ ಜೊತೆಯಲ್ಲಿ ಮಾಡಿದ್ವಿ. ಅದು ವರದಿ ಕೂಡ ಬಂತು. ಆದರೆ ಈ ಸರ್ಕಾರ ಅದರ ವರದಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಪಾರ್ಲಿಮೆಂಟ್ನಲ್ಲೂ ಒಪ್ಪಲಿಲ್ಲ, ಅಥವಾ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಒಪ್ಪಲಿಲ್ಲ. ಅಲ್ಲಿ ಹೇಳಿದರು, ಇಲ್ಲ ಇದು ನಾವು ಕಾಸ್ಟ್ ಸರ್ವೆ ಮಾಡಿದರೆ ಅದು ದೇಶವನ್ನು ಡಿವೈಡ್ ಮಾಡಿದಾಗ ಆಗ್ತದೆ, ಅದು ಕಾಸ್ಟ್ ಸರ್ವೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಡ್ಡಿ ತಂದರು. ಅದು ಹೇಳ್ತಾನೆ ಬಂದರು. 2021ರಿಂದ ಇವತ್ತು 25 4 ವರ್ಷ ತಡ ಮಾಡಿದ್ರು. ಅಂದರೆ ಈ ನ್ಯಾಷನಲ್ ಸರ್ವೆದು ನ್ಯಾಷನಲ್ ಸೆನ್ಸಸ್ ಹೊರಟೋಯ್ತು. ಈಗಾದರೂ ಮಾಡ್ತಾರಲ್ಲ ಅಂತ ಮಾಡಿದ್ದಾರೆ, ಆದರೆ ಮಾಡ್ತಾ ಇಲ್ಲ. ಬಹುಶಃ ಇದರ ಬಗ್ಗೆ ಈಗ ಇಡೀ ದೇಶದ ಅಪೋಸಿಷನ್ ಪಾರ್ಟಿ ಆದಂಥ ಇಂಡಿಯನ್ ನ್ಯಾಷನಲ್, ಅದಕ್ಕೆ ಅದರ ಬಗ್ಗೆ ಏನು ನಾವು ಕಾರ್ಯಚತುರತೆ ಮಾಡಬಹುದು, ಏನು ಈ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ, ರಾಷ್ಟ್ರವ್ಯಾಪಿ ಇದರ ಬಗ್ಗೆ ಒಂದು ತಿಳುವಳಿಕೆ ಹುಟ್ಟಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಡಿಸ್ಕಸ್. ಅದು ನನಗೆ ಗೊತ್ತಿಲ್ಲ. ಪತ್ರಿಕೆಯಲ್ಲಿ ನೀವು ಹೇಳಿದ್ದೀರಿ, ಅಷ್ಟು ಓದಿದ್ದೇನೆ, ಬೇರೆ ವರ್ತಮಾನ ನನಗೆ ಅದು ಹೈಕಮಾಂಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.